ನಾನು ವರಮಹಾಲಕ್ಷ್ಮಿ ವ್ರತ ಮಾಡಿದ್ದೀನಿ, ನಂಗೆ ಇನ್ನೊಂದು ವಾರದಲ್ಲಿ ದುಡ್ಡು ಸಿಕ್ಬಿಡ್ಬೇಕು. ಅದು ಏನು ಕೋಟಿ ಕೋಟಿ ಸಿಗಬೇಕು. ವರಮಹಾಲಕ್ಷ್ಮಿ ಹಬ್ಬ ಮಾಡೋದು ನಮಗೆ ಧನ ಪ್ರಾಪ್ತಿ ಆಗಲಿ ಅಂತ. ತುಂಬಾ ತುಂಬಾ ಒಂದು ವಿಶೇಷವಾಗಿ ಒಂದು ಒಳ್ಳೆ ಮಾತನ್ನ ಶಾಸ್ತ್ರ ಹೇಳ್ತಾರೆ. ಇದನ್ನ ಇವತ್ತು ಅರ್ಥ ಮಾಡ್ಕೊಂಡ್ಬಿಟ್ರೆ ಜನಗಳು ತುಂಬಾ ಸಂತೋಷವಾಗಿರ್ಬೋದು. ಆಯುಃ ಕರ್ಮ ಚ ವಿತ್ತಂಚ ವಿದ್ಯಾ ನಿಧನಮೇವಚ ಪಂಚೈತಾನಿ ಸೃಜಂದೆ ಗರ್ಭಸ್ಥಸ್ಯೇವ ದೇಹಿನ ಅಂತ ಒಂದು ಮಾತಿದೆ. ಅಂದರೆ ನಮ್ಮ ಆಯಸ್ಸು, ನಾವು ಮಾಡುವಂತಹ ಕರ್ಮ ಕೆಲಸ, ವಿತ್ತ ನಮಗೆ ಎಷ್ಟು ಅಲ್ಟಿಮೇಟಾಗಿ ದುಡ್ಡು ಬರಬೇಕು ಆ ದುಡ್ಡು, ವಿದ್ಯಾ ನಾವು ಎಷ್ಟು ವಿದ್ಯೆಯನ್ನು ಗಳಿಸ್ತೇವೆ, ನಿಧನಮೇವಚ ಯಾವಾಗ ನಾವು ಈ ಯಾತ್ರೆಯನ್ನು ಮುಗಿಸ್ತೀವಿ, ಇದೆಲ್ಲವೂ ಕೂಡ ಪಂಚೈತಾನಿ ಸೃಜ್ಯಂತೆ. ಇವೆಲ್ಲ ಯಾವಾಗ ತೀರ್ಮಾನ ಆಗಿರುತ್ತೆ ಗೊತ್ತಾ? ಗರ್ಭಸ್ಥಸ್ಯೇವ ದೇಹಿನ ಅಂತ ಹೊಟ್ಟೆನಲ್ಲಿರ್ಬೇಕಾದ್ರೆ ಇದೆಲ್ಲ ತೀರ್ಮಾನ ಆಗೋಗ್ಬಿಟ್ಟಿರುತ್ತೆ. ಸೊ ಹಾಗಾಗಿ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ದುಡ್ಡು ಬರುತ್ತೆ ಅನ್ನುವಂತಹ ವಿಚಾರ ಇದೆಯಲ್ಲ, ದುಡ್ಡು ಬರಲಿ ಅಂತ ಲಕ್ಷ್ಮೀ ಪೂಜೆ ದಯವಿಟ್ಟು ಯಾರೂ ಮಾಡಬೇಡಿ. ಅಂತಹ ಕೆಲಸವನ್ನು ಮಾತ್ರ ಲಕ್ಷ್ಮಿಯನ್ನು ದುಡ್ಡಿಗೆ ಸೀಮಿತ ಮಾಡಕ್ಕೆ ಹೋಗಬಾರ್ದು. ಲಕ್ಷ್ಮಿ ಅಂದರೆ ತಾಯಿ, ಲಕ್ಷ್ಮಿ ಅಂದರೆ ಶಕ್ತಿ, ಲಕ್ಷ್ಮಿ ಅಂದರೆ ಮೋಕ್ಷ, ಲಕ್ಷ್ಮಿ ಅಂದರೆ ಜ್ಞಾನ. ಲಕ್ಷ್ಮಿ ಅಂತಂದರೆ ಭಗವಂತನ ಪ್ರಕೃತಿಯ ಗುರುತು. ಲಕ್ಷ್ಮಿ ಅಂತಂದರೆ ನೀರು, ಜಲ, ಗಾಳಿ, ಅಂದರೆ ಗಾಳಿ, ನೀರು ಇತ್ಯಾದಿಗಳೇನಿದೆಯಲ್ಲ ಇವೆಲ್ಲವೂ ಕೂಡ ಲಕ್ಷ್ಮಿ. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದೆ ಕೇವಲ ದುಡ್ಡಿಗೋಸ್ಕರ ನಾವು ಲಕ್ಷ್ಮಿನ ಸೀಮಿತ ಮಾಡ್ತಾ ಇದೀವಿ ಅಂತಂದ್ರೆ ಎಷ್ಟು ತಪ್ಪು ಮಾಡ್ತಾ ಇದೀವಿ. ಗುರುಜಿ, ಇನ್ನೊಬ್ರು ಕಾಲರ್ ಸಹ ರೆಡಿ ಇದ್ದಾರೆ. ಉಮಾ ಅಂತ ಬೆಂಗಳೂರಿಂದ. ನಮಸ್ತೆ ಅಮ್ಮ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನಮಸ್ತೆ ಮೇಡಮ್. ಗುರುಜಿ ಇದ್ದಾರೆ, ನೀವು ಕೇಳ್ಬೋದು ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ. ಹಾಗೆ ಟಿವಿ ನೋಡ್ಕೊಂಡು ಮಾತಾಡಿದ್ರೆ ನಮ್ಮ ಧ್ವನಿ ನಿಮಗೆ ಸರಿಯಾಗಿ ಕೇಳಿಸಲ್ಲ, ನಿಮ್ಮ ಧ್ವನಿ ನಮಗೆ ಸರಿಯಾಗಿ ಕೇಳಿಸಲ್ಲ. ಸರಿ ಮೇಡಮ್. ಮೇಡಮ್ ಮತ್ತೆ ನಾವು ಎಂದು ಪೂಜೆ ಮಾಡಿಲ್ಲ. ಆಗ್ಲಿ, ಇವತ್ತು ಈ ಸಲ ಮಾತ್ರ ಕುಂಡಿಸ್ತಾ ಇದೀವಿ. ಅದು ಸರ್ ಗೊಂಬೆ ಲಕ್ಷ್ಮಿ ಗೊಂಬೆ ತಗೊಬಂದು ತೊಂದ್ರೆ ಇಲ್ಲ ಸರ್? ಅದೇ ಗೊಂಬೆ ಕೂಡಿಸಿದ್ರೆ ಗೊಂಬೆನ ಕೂಡಿಸ್ಲಿಕ್ಕೆ ಶಾಸ್ತ್ರ ಹೇಳಿಲ್ಲ, ಕಳಶ ಕೂಡಿಸ್ಬೇಕು ಅಂತ ಹೇಳಿರೋದು. ಕಳಶವನ್ನ ಇಟ್ಟು ಪೂಜೆ ಮಾಡಿ ಮೇಲ್ಗಡೆ ಅಲಂಕಾರಿಕವಾಗಿ ಗೊಂಬೆಯನ್ನು ಬೇಕಂದ್ರೆ ಇಡಿ. ಹೌದಾ ಸರ್? ಕಳಶಕ್ಕೆ ಇಡ್ಬೇಕಮ್ಮ. ಹಿತ್ತಾಳಿ, ತಾಮ್ರ, ಬೆಳ್ಳಿ ಅಥವಾ ಮಣ್ಣು ಈ ರೀತಿ ಕಳಶದಲ್ಲೇ ದೇವರನ್ನ ಇಡಬೇಕು. ಹೌದಾ ಸರ್? ಅದು ನಾವು ಗೊಂಬೆ ಮಾಡ್ಬೋದೇನೋ ಅಂತಂದು ತಗೊಬಂದೆ ಸರ್. ಅದು ಎಲ್ಲ ತಗೊಬಂದಿದ್ದೆ, ಪೂಜೆ ಸೆಟ್ ಎಲ್ಲ, ಮತ್ತೆ ಸ್ಯಾರಿ ಎಲ್ಲ ತಂದಿದೆ ಸರ್. ಸ್ಯಾರಿ ಅದು ರೆಡಿ ಮಾಡೋದು ಬರೋದಿಲ್ಲ ಸರ್, ಹಂಗಾಗಿ ತರಲಿಲ್ಲ. ಆಯ್ತು, ಸಂತೋಷ. ಈಗ ಅದನ್ನ ನಿಮ್ಗೆ ಏನು ರೆಡಿ ಮಾಡೋದಕ್ಕೆ ಬರುತ್ತೋ ಅಷ್ಟರಲ್ಲೇ ನಿಮ್ಗೆ ಗೊತ್ತಿರೋಂಥ ರೀತಿಯಲ್ಲೇ ಪೂಜೆ ಮಾಡಿ ತಪ್ಪಿಲ್ಲ. ಆದರೆ ಗೊಂಬೆಯನ್ನು ಕೂಡಿಸೋದ್ರ ಜೊತೆಗೆ ಕಳಶವನ್ನು ಇಟ್ಟು ಪೂಜೆ ಮಾಡಬೇಕಾಗತ್ತಮ್ಮ. ಮಾಡ್ತೀನಿ ಸರ್. ಸರ್ ಮತ್ತೆ ಶುಕ್ರವಾರ ಕಳಶ ತೆಗ್ದ್ಬಿಟ್ಟು ರೆಡಿ ಮಾಡ್ಬೋದಾ? ಅರ್ಥ ಆಗ್ಲಿಲ್ಲ. ಶುಕ್ರವಾರ ಅದೇ ಸರ್ ರೆಡಿ ಮಾಡ್ಬೋದಾ ಸರ್? ಅದೇ ಮನೆಗೆ ಪೂಜೆ ಮಾಡ್ತೀವಲ್ಲ ಸರ್, ಕಳಶ ಇಟ್ಬಿಟ್ಟು ರೆಡಿ ಮಾಡ್ಬೋದಾ ಅಂದ್ರೆ ಏನು? ಯಾವಾಗ್ಲೂ ಕಳಶ ಅದೇ ಕಳಶ ತೆಗೆದ್ಬಿಟ್ಟು ಕಾಯಿ ಇಟ್ಟು ಪೂಜೆ ಮಾಡ್ತೀವಲ್ಲ ನಾವು, ಹಾಗಾಗಿ ನಾಳೆ ತೆಗಿಬೋದಾ ಅಂತ ಕೇಳ್ತಿದ್ದಾರೆ. ಅಲ್ಲ, ನಾಳೆನೆ ಪೂಜೆ ಮಾಡ್ಬೇಕಾಗಿರೋದು, ನಾಳೆನೆ ಕಾಯಿ ಇಡಬೇಕು, ನಾಳೆನೆ ಕಳಶ ಇಡಬೇಕು. ಸರಿ, ಸಮಯ ಯಾವಾಗ ಚೆನ್ನಾಗಿದೆ ಸ್ವಾಮಿಗಳು ಹೇಳ್ತಾರೆ? ಬೆಳಗ್ಗೆ 10 ರಿಂದ 12 ಒಳ್ಳೇದಿದೆ, ಅಥವಾ ಸಾಯಂಕಾಲ ಮಾಡೋದಕ್ಕೆ ನಿಮಗೆ ಶಕ್ತಿ ಇದೆ ಅಂತಂದ್ರೆ ಸಾಯಂಕಾಲ ಮಾಡಬಹುದು. ಸೊ ಥ್ಯಾಂಕ್ ಯು ಉಮಾ ಅವರೇ. ಗುರುಜಿ, ಫೈನಲ್ ಆಗಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಏನು ಹೇಳ್ತೀರಾ? ನಮ್ಮ ಪೂರ್ವಿಕರು ನಮಗೆ ದೇವರನ್ನ ಆರಾಧನೆ ಮಾಡಿ ದೇವರ ಒಂದು ಅನುಗ್ರಹವನ್ನು ಪಡೀಲಿಕ್ಕೆ ತುಂಬ ವಿಶೇಷವಾಗಿ ಪರ್ವಕಾಲಗಳನ್ನು, ಅದರಲ್ಲಿ ವಿಶೇಷವಾಗಿರುವಂಥ ಆಧ್ಯಾತ್ಮಿಕ ಧಾರ್ಮಿಕ ಮೌಲ್ಯಗಳನ್ನು ಇಟ್ಟು ಹಬ್ಬವಾಗಿ ನಮಗೆ ಕೊಟ್ಟಿದ್ದಾರೆ. ಅದಕ್ಕೆ ಒಂದು ಪುರಾಣದ ಟಚ್ನು ಕೊಟ್ಟು ಜೊತೆಗೆ. ಹಾಗಾಗಿ ಇದನ್ನು ಯಥಾವಿಧಿಯಾಗಿ ಹೇಗೆ ನಮಗೆ ಹಿರಿಯರು ಕೊಟ್ಟರೋ ಅದನ್ನು ಹಾಗೆ ಉಳಿಸ್ಕೊಳ್ಳುವಂತಹ ತುಂಬ ಜವಾಬ್ದಾರಿ, ದೊಡ್ಡ ಜವಾಬ್ದಾರಿ ಈಗಿನ ಕಾಲದವ್ರಿಗಿದೆ. ನಾನು ಹೇಳುವಂಥದ್ದು, ನಿಮ್ಮ ಮನೆಯಲ್ಲಿ ಸಂಪ್ರದಾಯ ಏನಿದೆ ಅದನ್ನು ಫಾಲೋ ಮಾಡೋದಕ್ಕೆ ಹೋಗಿ, ಟ್ರೆಂಡನ್ನು ಫಾಲೋ ಮಾಡೋದಕ್ಕೆ ಹೋಗಬೇಡಿ. ಪದ್ಧತಿ ಮುಖ್ಯ. ಹಾಗಾಗಿ ಆ ಪದ್ಧತಿಯನ್ನು ಫಾಲೋ ಮಾಡ್ತಾ ಹೋಗಿ, ದೇವರ ಬಗ್ಗೆ ಹೆಚ್ಚಾಗಿ ಈ ಭಯ ಬೇಡ, ಭಕ್ತಿಯಿಂದ ಪೂಜೆ ಮಾಡಿದ್ರೆ ಲಕ್ಷ್ಮಿ ಖಂಡಿತ ಅನುಗ್ರಹವನ್ನು ಮಾಡೋಳೆ. ಅದ್ರ ಬಗ್ಗೆ ಯಾವ ಸಂದೇಹ ಇಲ್ಲ. ಇಂಥದೇ ಹೂವು ತರಬೇಕು, ಇಂಥದೇ ಹಣ್ಣು ತರಬೇಕು, ಇಂಥದೇ ನೈವೇದ್ಯ ಮಾಡಬೇಕು ಅನ್ನೋದನ್ನು ಬಿಟ್ಟು ಚೈತನ್ಯ ಕುಸುಮ ಪ್ರಿಯ ಅಂತ ಲಲಿತಾ ಸಹಸ್ರನಾಮದಲ್ಲಿ ದೇವಿಗೊಂದು ಮಾತಿದೆ. ಅಂದರೆ ನಿಜವಾಗ್ಲೂ ನಾವು ಕೊಡುವಂತಹ ಪುಷ್ಪ ಯಾವುದು ದೇವಿಗೆ? ಕಮಲದ ಹೂವಲ್ಲ, ಮಲ್ಲಿಗೆ ಹೂವಲ್ಲ, ಸಂಪಿಗೆ ಹೂವಲ್ಲ, ಚೈತನ್ಯ ಕುಸುಮ ಪ್ರಿಯ. ನಮ್ಮ ಚೈತನ್ಯವೇ ದೇವಿಗೆ ನಿಜವಾಗ್ಲೂ ಪುಷ್ಪ. ಅಂದರೆ ದೇವಿ ಅಲ್ಲಿ ಬರ್ತಾಳೆ ಅಂತ ಹೇಳಿ ನಾನು ಆ ಪಾತ್ರೆಯನ್ನು ತೊಳೆಯೋದ್ರಿಂದ ನನ್ನ ಚೈತನ್ಯವನ್ನು ಏನು ವಿನಿಯೋಗ ಮಾಡ್ತೀನಿ ಅದು ದೇವರಿಗೆ ಸೇವೆ ಆಗುತ್ತೆ. ನಾನು ಕಷ್ಟಪಟ್ಟು ಮನೆಯಲ್ಲಿ ದೇವಿ ಸ್ವೀಕಾರ ಮಾಡ್ತಾಳೆ ಅಂತ ಹೇಳಿ ನೈವೇದ್ಯಕ್ಕೋಸ್ಕರ ರವೆ ಉಂಡೆನೋ ಅಥವಾ ಒಬ್ಬಟ್ಟೋ ಏನು ಮಾಡ್ತೀನಿ ಅದು ದೇವಿಗೆ ಸ್ವೀಕಾರ ಆಗುತ್ತೆ. ಒಬ್ಬಟ್ಟು ಅಲ್ಲೇ ಇರುತ್ತೆ, ರವೆ ಉಂಡೆ ಅಲ್ಲೇ ಇರುತ್ತೆ, ಆದರೆ ಮಾಡೋದರ ಹಿಂದೆ ನನ್ನ ಶ್ರಮ ಇರುತ್ತಲ್ಲ, ಆ ಶ್ರಮ ಅನ್ನೋಂಥದ್ದು ದೇವರಿಗೆ ಪೂಜೆ ಆಗುತ್ತೆ. ನಿಮಗೆ ಸಿಗುವಂತಹ, ನಿಮಗೆ ಶಕ್ತ್ಯಾನುಸಾರವಾಗಿ ಇರುವಂತಹ ಪದ್ಧತಿಯಲ್ಲಿ, ನಿಮಗೆ ಗೊತ್ತಿರುವಂತಹ ರೀತಿಯಲ್ಲಿ, ನಿಮಗೆ ಹಿರಿಯರು ಹೇಳಿಕೊಟ್ಟಂತಹ ಪದ್ಧತಿಯನ್ನು ಬಿಡದೆ
ಶಾಸ್ತ್ರಕ್ಕೆ ಅವಮಾನ ಆಗದೇ ಇರುವಂತಹ ರೀತಿಯಲ್ಲಿ ಪೂಜಾ ಪುನಸ್ಕಾರಗಳನ್ನು ಮಾಡೋದ್ರಿಂದ ನಿಮಗೆ ಲಕ್ಷ್ಮಿ ಅನುಗ್ರಹ ಖಂಡಿತ ಆಗತ್ತೆ. ಆ ಲಕ್ಷ್ಮಿಯನ್ನು ವಿಶೇಷವಾಗಿ ಎಲ್ಲರೂ ಉಪಾಸನೆ ಮಾಡಿ ನಿಮ್ಮೆಲ್ಲರಿಗೂ ಆಯುರಾರೋಗ್ಯ ಐಶ್ವರ್ಯ ಖಂಡಿತ ಪ್ರಾಪ್ತವಾಗತ್ತೆ ಅಂತ ಜನಗಳಿಗೆ ಈ ಮೂಲಕ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಗುರುಜಿ, ನಮ್ಮ ಜೊತೆ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ವರಮಹಾಲಕ್ಷ್ಮಿ ಹಬ್ಬನ ಹೇಗೆ ಆಚರಿಸಬೇಕು, ಯಾವ ರೀತಿ ಆಚರಿಸಬೇಕು, ನಾವು ಭಕ್ತಿಗೆ ಒಲಿಬೇಕು, ಆಡಂಬರಕ್ಕಲ್ಲ ಅಂತ ಹೇಳಿ ಪ್ರಣವ್ ಶರ್ಮಾ ಅವರು ತಿಳಿಸ್ಕೊಟ್ಟಿದ್ದಾರೆ. ಇದಾಗಿತ್ತು ಇವತ್ತಿನ ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ. ನೀವು ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಚಾನೆಲ್.